ಜಾಬ್ಸ್ ಮಾಹಿತಿ ಚಾನಲ್. ಸೊ ಮೊನ್ನೆ ಎಲ್ಲ ನಾವೆಲ್ಲ ನೋಡ್ತಿದ್ವಿ ವಿವಿಧ ಇನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು ಅಂತ ಕೆಎದಲ್ಲಿ ಪ್ರಕಟಣೆ ಮಾಡಿದ್ರು. ಬಟ್ ಇವಾಗ ನಮಗೆ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮಗೆ ವೆಬ್ಸೈಟಲ್ಲಿ ಕೂಡ ಇದೆಲ್ಲ ಅವೈಲೇಬಲ್ ಇರುತ್ತೆ, ಹೆಂಗೆ ಅಪ್ಲೈ ಮಾಡೋದು ಏನಂತಂದು. ಆ್ಯಂಡ್ ಅಪ್ಲಿಕೇಶನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಈ 9th ಅಕ್ಟೋಬರಿಂದ ಹಿಡಿದು ನೆಕ್ಸ್ಟ್ 1st ನವೆಂಬರ್ವರೆಗೂ ನಿಮಗೆ ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಜೊತೆಗೆ ತುಂಬ ಜನಕ್ಕೆ ಗೊಂದಲ ಇರ್ದಿದ್ದು ಏನಂತಂದರೆ ಈ ಒಳ ಮೀಸಲಾತಿ ವಿಚಾರವಾಗಿ ನಡೆದಿದ್ದ ವಿಷಯಗಳಿಂದ ಹೆಂಗೆ ಕರೀತಾರೋ ಇಲ್ವೋ ಅಂತ ಇತ್ತು. ಇನ್ನೇನು 10 ದಿನದಲ್ಲಿ ಅದನ್ನು ಆಗ್ಬೋದು ಅಂತ ಎಲ್ಲ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದಾಗತ್ತೋ ಬಿಡುತ್ತೋ ಅಂತ ಕಾಯ್ಕೊಂತ ಕೂರಬೇಡಿ. ಸೊ ಇದು ಆಲ್ಮೋಸ್ಟ್ ಗೊತ್ತಾದಂಗೆ ಎಕ್ಸಾಮ್ ನಡೆಸ್ತಾರೆ ಅಂತ, ಬಿಕಾಸ್ ಕೆಇ ಅಷ್ಟು ಫಾಸ್ಟ್ ಇದೆ ಆ್ಯಂಡ್ ಅವರು ಒರಿಜಿನಲ್ ನ್ಯೂಸ್ನ ಕೊಡ್ತಿದ್ದಾರೆ. ಸೊ ಹಾಗಾಗಿ ಪ್ರಿಪ್ರೇಷನ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೊಳೋದು ಒಳ್ಳೆಯದು. ಸೊ ಇದರಿಂದ ನಿಮಗೆ ಕ್ಲಿಯರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಬೇರೆಯವ್ರಿಗಿಂತ ಒಂದು ಸ್ಟೆಪ್ ಅಹೆಡ್ ಇರೋಕ್ಕೆ ಕಾಂಪಿಟೇಷನಲ್ಲಿ ಒಳ್ಳೆಯದಾಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನು ದೊಡ್ಡ ರಿಫಾರ್ಮ್ಸ್ ಅಂತಲೇ ಹೇಳ್ಬೋದು ಕೆಎ ವತಿಯಿಂದ. ಏನಂತಂದರೆ ಇಷ್ಟು ದಿನ ಬರೀ ನಮಗೆ 4 ಆಪ್ಷನ್ಗಳು ಮಾತ್ರ ಹೇಳಿತ್ತು ಒಂದು ಪ್ರಶ್ನೆಗೆ. ಬಟ್ ಇನ್ಮೇಲೆ 5ನೇದಕ್ಕೆ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸಪೋಸ್ ನೀವೇನಾದರೂ ಅಟೆಂಡ್ ಮಾಡಿಲ್ಲ ಆ ಕ್ವೆಶನ್ ಅಂದರೆ ನೀವು ಆ 5th ಸರ್ಕಲ್ಗೆ ನೀವು OMR ಅಲ್ಲಿ ಟಿಕ್ ಮಾಡಲೇಬೇಕಾಗತ್ತೆ. ಸೊ ಇದರಿಂದ ಏನಂತಂದರೆ ನಾವು ಕರಪ್ಷನ್ನ ಅವಾಯ್ಡ್ ಮಾಡ್ಬೋದು. ಸೊ ಎಂಥ ಒಳ್ಳೆ ವಿಚಾರ ಅಲ್ವಾ ಇದು. ಸೊ ಹಾಗಾಗಿ ಈ ಸಿಕ್ಕಿರೋ ಅವಕಾಶಗಳನ್ನ ನಾವು ಬಿಡ್ದಿಲ್ದಂಗೆ ನೀಟಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇವಾಗ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದ ಇದಿಷ್ಟು ಸೇರಿ ನಮಗೆ 708 ಪೋಸ್ಟ್ಗಳಿದ್ದಾವೆ, ಡಿಫ್ರೆಂಟ್ ಪೋಸ್ಟ್ಗಳು ಅಂತಂದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಕಾರ್ಡಿಂಗ್ಲಿ ನೀವು ಪ್ರಿಪೇರ್ ಮಾಡಿ. ಆ್ಯಂಡ್ ಇನ್ನೊಂದು ಮೇಜರ್ ಚೇಂಜಸ್ ಏನು ಅಂತಂದರೆ ನಿಮಗೆ ಕ್ವೆಶ್ಚನ್ ಪೇಪರಲ್ಲಿ ಮುಂಚೆ ಇವಾಗ ಹೆಂಗಂದರೆ ಪೇಪರ್ 1 ಪೇಪರ್ 2 ಇರ್ತಿತ್ತು. ಪೇಪರ್ 1 ಬರೀ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು, ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಹಾಗೂ ಜಿಯೋಗ್ರಫಿ ಹಾಗೂ ಎಕಲಾಜಿಕಲ್ ನ್ಯೂಸ್, ಎನ್ವಿರಾನ್ಮೆಂಟ್ ನ್ಯೂಸ್, ಎಕನಾಮಿಕ್ಸ್ ಇರ್ಬೋದು. ಈ ಥರ ಜನರಲ್ ಸ್ಪೆಸಿಫಿಕ್ ಪೇಪರ್ ಇರ್ತಿತ್ತು. ಬಟ್ ಇದ್ರ ಜೊತೆಗೆ ಈ ಸತಿ ನೀವು ಇನ್ನೂ ಜಾಸ್ತಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದು ಸರ್ಫೇಸ್ ಲೆವೆಲ್, ತುಂಬ ಡೀಪಾಗಿ ಏನು ಬೇಡ, ಸರ್ಫೇಸ್ ಲೆವೆಲಲ್ಲಿ. ಅದೇನಪ್ಪ ಅಂತಂದರೆ ಲ್ಯಾಂಡ್ ರಿಫಾರ್ಮ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಹಾಗೂ ಸೋಷಿಯಲ್ ಚೇಂಜಸ್ ಹಾಗೂ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್, ಕೋಆಪರೇಟಿವ್ ಸೊಸೈಟೀಸ್, ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎಫೆಕ್ಟಿವ್ ಗವರ್ನೆನ್ಸ್ ಆಫ್ ಕರ್ನಾಟಕ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇದಕ್ಕೆ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಗವರ್ನೆನ್ಸ್ ಆಫ್ ಕರ್ನಾಟಕಕ್ಕೆ ಈ ಡಿಜಿಲಾಕ್ ಇರ್ಬೋದು ಅಥವಾ ಕಾವೇರಿ 2 ಇರ್ಬೋದು. ಇವೆಲ್ಲ ಏನಂತಂದರೆ ನಮಗೆ ಜನಗಳಿಗೆ ಸಿಕ್ಕಂಥ ಇವಾಗ ನಮ್ಮದೆಲ್ಲ ಇನ್ಫಾರ್ಮೇಷನ್ನ ಆನ್ಲೈನ್ ಸ್ಟೋರ್ ಮಾಡೋಕ್ಕೆ ಸಿಕ್ಕಂಥ ಒಳ್ಳೆ ಪ್ಲ್ಯಾಟ್ಫಾರ್ಮ್ಸ್ ಇವೆಲ್ಲ. ಸೊ ಹಾಗಾಗಿ ಇದು ಅಂಡರ್ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ ನಿಮಗೆ. ಸೊ ಇದೇ ರೀತಿ ಏನೆಲ್ಲ ಕರೆಂಟ್ ಅಫೇರ್ಸ್ ಇದೆ ನೀವು ಅದನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಸರ್ಫೇಸ್ ಲೆವೆಲಲ್ಲಿ ನೋಡ್ಕೊಳ್ಳಿ ಇವನ್ನೆಲ್ಲ. ಹಾಗೂ ಎನ್ವಿರಾನ್ಮೆಂಟಲ್ ಆ್ಯಂಡ್ ಎಕಲಾಜಿಕಲ್ ಅಪ್ಡೇಟ್ಸ್. ಸೊ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಇರ್ಬೋದು, ಎನಿ ಅಪ್ಡೇಟ್ಸ್ ಇರ್ಬೋದು, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಸತಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ತುಂಬ ಜನ ಡೌಟ್ ಇರ್ತಿತ್ತು ಅದೇನು ಬರುತ್ತೋ ಇಲ್ವೋ ಅಂತಂದು. ಬಟ್ ಡೆಫಿನೆಟ್ಲಿ ಈ ಸತಿ ಕ್ಲಿಯರಾಗಿ ಆ್ಯಡ್ ಮಾಡಿದ್ದಾರೆ. ಕೊಡ್ಬೋದು, ಕೊಡದೇನೂ ಇರ್ಬೋದು, ಬಟ್ ಸಿಲೆಬಸಲ್ಲಿ ಆಲ್ರೆಡಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ. ಸೊ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಕೊಡ್ತಾರೆ ಅಂತ. ನೆಕ್ಸ್ಟ್ ಪೇಪರ್ 2 ನಿಮಗೆ ಜನರಲ್ ಇರುತ್ತೆ. ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಜ್. ಅಗೇನ್ ಇಂಗ್ಲೀಷ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಪ್ಯಾರಾಗ್ರಾಫ್ ಅಥವಾ ಪ್ಯಾರಾಜಂಬಲ್ಸ್ ಅಥವಾ ಕ್ಲೋಸ್ ಟೆಸ್ಟ್ ಈ ಥರ ಇರುತ್ತೆ. ಬಟ್ ನೀವಿಲ್ಲಿ ತುಂಬ ತೀಕ್ಷ್ಣವಾಗಿ ಓದಬೇಕಾಗಿರೋಂಥದ್ದು. ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೂ ಕೂಡ ನಿಮಗೆ ಇದರಲ್ಲಿ ಟೆಸ್ಟ್ ಮಾಡೋ ಅಂಥದ್ದು ಜಾಸ್ತಿ ಇರುತ್ತೆ. ಸೊ ಡಿಫಿಕಲ್ಟಿ ಪೇಪರ್ ನಿಮಗೆ ಕನ್ನಡ ಹಾಗೂ ಕಂಪ್ಯೂಟರ್ ನಾಲೆಜಲ್ಲಿ ಇರೋವಂಥದ್ದು. ಹಾಗಾಗಿ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ನಾನು ಇಂಗ್ಲೀಷ್ ಮಾಮೂಲಿ ಎಲ್ಲರೂ ಅಟೆಂಡ್ ಮಾಡೋಂಗೆ ಮಾಡಿರ್ತೀರ. ಸೊ ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡೇ ಕೊಟ್ಟಿರ್ತಾರೆ. ಸೊ ಬಟ್ ನೀವು ಒಂದು ಸ್ಟೆಪ್ ಅಹೆಡ್ ಇರಬೇಕು ಅಂತಂದರೆ ಕನ್ನಡ ಆ್ಯಂಡ್ ಕಂಪ್ಯೂಟರ್ ನಾಲೆಜ್ನ ಚೆನ್ನಾಗಿ ಪ್ರಿಪೇರ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಾಗೂ ಇವಾಗ ಇನ್ನೇನು ಹೊಸ ವಿಷಯಗಳನ್ನ ಹೇಳಿದೆ ಪೇಪರ್ 1 ಬೇರೆದು ಸೋಷಿಯಲ್ ಚೇಂಜಸ್ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಒಂದು ಸ್ಟೆಪ್ ಅಹೆಡ್ ಇರ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಜಾಬ್ಸ್ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಬೇರೆ ವೀಡಿಯೋಸ್ಗಳನ್ನ ಇದ್ರ ಮೇಲೆ ಅಪ್ಲೋಡ್ ಮಾಡ್ತೀವಿ. ಏನಾದರೂ
ಇಂಪಾರ್ಟೆಂಟ್ ಸಪೋಸ್ ಒಳ ಮೀಸಲಾತಿದ್ದು ಏನಾದರೂ ಬಗ್ಗೆ ಗೊತ್ತಾಯಿತು ಅಂತಂದರೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ನಿಮಗೆ ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ಜಾಬ್ಸ್ ಮಾಹಿತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.